ನಾವು ಭೇಟಿ ಮಾಡಬೇಕಾದ್ರೆ ಒಂದು ರಿಕ್ವೆಸ್ಟ್ ಇದ್ವಿ ನಾವು ಈ ಥರ ಇವತ್ತು ಆಗಿದೆ ಹಿಂದ್ಗಡೆ ಅವ್ರು ನೋಡಿ ಏನೇನು ಬಾಕಿ ಇದೆ. ಒಂದು ಮೇಲ್ಗಡೆ ಒಂದು ಟಿ ವಿ ಸ್ಟ್ರಕ್ಚರ್ ಇದೆ, ಒಂದು ನಮಗೆ ಜನರೇಟರ್ ಬೇಕಿದೆ, ಸೋಲಾರ್ ವ್ಯವಸ್ಥೆ ಬೇಕಿದೆ. ಈ ಥರ ಅನೇಕ ವ್ಯವಸ್ಥೆಗಳಿದೆ ಒಂದು ಕಟ್ಟಡ ಆಗೋಕ್ಕಾಗಲ್ಲ. ನಾವು ಓದಿ ಕೇಳಿದಾಗ ವಿತಿನ್ ಎ ಮಿನಿಟ್ ಅವ್ರು ನಾವು ಕೇಳಿದ್ವಿ ಕೊಟ್ಟು ಏನು ಮಾಡ್ತೀವಿ ಅವರು, ನಾನು ನಿಮ್ಮ ಕಟ್ಟಡಕ್ಕೆ ಲಿಫ್ಟಿನ ವ್ಯವಸ್ಥೆ ಮಾಡ್ತೀನಿ ಅಂದರೆ 3 ಸೆಕೆಂಡ್ಸ್ ನಾವು ಕೇಳಿದ್ರೆ ಇಷ್ಟೇ, ನೀವು ಏನು ಮಾಡ್ಬೋದು ಅವ್ರಿಗೆ ನೋಡ್ಬಿಟ್ಟು ನನ್ನ ಕಡೆಯಿಂದ ನಿಮಗೆ ಲಿಫ್ಟಿನ ವ್ಯವಸ್ಥೆ ಮಾಡ್ತೀವಿ. ಇನ್ನೊಂದು ಕಡೆ ನಾವೆಲ್ಲ ಹೊರಗಡೆ ಹೋಗಿ ಇನ್ನೊಂದು ವಕೀಲರು ತುಂಬ ಬೇಕಾದವರು ವಕೀಲರಿದ್ದಾರೆ, ನೀವು ಅವರು ರಿಚ್ಮಂಡ್ ಸರ್ಕಲಲ್ಲಿದ್ದಾರೆ, ನೀವು ಹೇಗೂ ಅದೇ ರೋಡಲ್ಲಿ ಹೋಗ್ತೀರಲ್ಲ, ನೀವು ಬನ್ನಿ. ಆ ವಕೀಲರು ನಾವು ಮಾತಾಡಿದಾಗ ಅವರು ಒಂದು ಘೋಷಣೆ ನಡೆಸ್ತಾ ಇದ್ದಾರೆ, ಪ್ರೈವೇಟ್ ಘೋಷಣೆ. ಒಬ್ಬ ವಕೀಲರು ನಡೆಸ್ತಾ ಇದ್ದಾರೆ 300 ಹಸುಗಳಿದೆ. ಅಷ್ಟು ಅಚ್ಚುಕಟ್ಟಾಗಿ ಅದರ ಬಗ್ಗೆ ಅವರ ತಾಯಿ ಗಮನ ಕೊಟ್ಟು 300 ಗೋವುಗಳಿರುವಂಥ ಘೋಷಣೆ ನಡೆಸುವಂಥ ವಕೀಲರ ಹತ್ರ ಹೋದಾಗ ನಾವು ಅದೇನು ಹಣನೇ ಕೇಳಿಲ್ಲ. ಅವರು ಆಲ್ರೆಡಿ ನಮ್ಮ ವಿಶ್ವ ಪರಿಷತ್ತು ಮತ್ತು ಹಿಂದೂ ಸಮಾಜಕ್ಕೆ ಬೇಕಾಗಿರೋದು ಎಲ್ಲ ಮಾಡ್ತಾ ಇದ್ದಾರೆ. ಮಾತಾಡ್ಕೊಂಬರೋಣ ಅಂತ ಹೋದಾಗ ಅವರೇ ಅವರ ಸೆಕ್ರೆಟರಿ ಕರೆದು ಚೆಕ್ನ ಬರೆದುಕೊಂಡು ಅವರು ಕೊಟ್ಟು ಹಿಂದೂ ಸಮಾಜನ ಉಳಿಸ್ಬೇಕು. ನೀವು ಬಂದಿಲ್ಲ, ನೀವು ನಾನು ಮಾಡ್ತಾ ಕೆಲಸನ ನೋಡ್ಲಿಕ್ಕೆ ಬಂದಿದ್ದೀರ. ಆದರೆ ಇದು ನನ್ನ ಧರ್ಮ ಉಳಿಲಿಕ್ಕೆ ನಾನು ಮಾಡಬೇಕಾಗಿರೋದು. ಹೀಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ 7 ಜನರ ಹತ್ರ ಹೋದಾಗ ಪ್ರತಿಯೊಬ್ಬರು ನಮ್ಮ ಊಹೆಗೆ ಮೀರಿ ನಮ್ಮ ಕೈಯನ್ನು ನಮ್ಮ ಜೊತೆ ಕೊಟ್ಟು ಈ ಪ್ರಾಂತ ಕಾರ್ಯಕ್ರಮೆಯನ್ನು ಆದಷ್ಟು ಬೇಗ ನಿಲ್ಲಿಸ್ಕೊಳ್ಳೋದಕ್ಕೆ ಅವರು ನಮ್ಮ ಜೊತೆ ತೋರಿಸ್ಕೊಂಡಿದ್ದಾರೆ. ಮೈಸೂರು ವಿಭಾಗ ಮತ್ತು ಮೈಸೂರು ಜಿಲ್ಲೆ ಈ ಪ್ರತಿಷ್ಠಿತರು ನಮ್ಮ ಜೊತೆಲಿಲ್ಲ. ಸೊ ನಮ್ಮ ಪ್ರಾಂತ ಕಾರ್ಯಾಲಯ ಏನಿದೆ ಅದು ಮೈಸೂರು ಜಿಲ್ಲೆಯಲ್ಲೂ ಸೇರಿರುವಂಥದ್ದು. ಖಂಡಿತವಾಗ್ಲೂ ನೀವು ಸಹಾಯ ಬೇಕೇ ಬೇಕು, ನೀವೆಲ್ಲರೂ ಕೈ ಜೋಡಿಸಲೇಬೇಕು. ಯಾಕೆಂದರೆ ನಮ್ಮ ಹತ್ರ ಹೇಗೆ ರಾಮ ಮಂದಿರಕ್ಕೆ ನಿಮ್ಗೆ ಗೊತ್ತಿರೋ ಹಾಗೆ 4-5 ಜನ ಬಂದರು. हमारा कंपनी से हमारा फैमिली से राम मंदिर खुद बनाएंगे ಅಂತ. ಆದರೆ ನಾವು ಬೇಡ ಅಂತಿದ್ದಾರೆ. ಯಾಕೆ ಹೋದವರೆಲ್ಲ ಹೇಳಬೇಕು ಇದು ನನ್ನ ರಾಮ ಮಂದಿರ ಅಂತ. ಯಾವುದೋ ರಾಮ ಮಂದಿರದಲ್ಲಿ ಪೂಜೆಗೆ ಹೋಗ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಪ್ರಾಂತ ಕಾರ್ಯಾಲಯ ಎಷ್ಟೋ ಜನರು ದೊಡ್ಡವರಿದ್ದಾರೆ,